50 ವಯಸ್ಸಿನಂತರ ದಂಪತಿಗಳಲ್ಲಿ ಲೈಂಗಿಕತೆ ಕಡಿಮೆಯಾಗುತ್ತಾ ಅಥವಾ ಹೆಚ್ಚಾಗುತ್ತಾ ವಯಸ್ಸಾದಂತೆ ಲೈಂಗಿಕ ಬಯಕೆಗಳು ಕುಂದುತ್ತವೆ ಎನ್ನಲಾಗುತ್ತದೆ. ಹಾಗೆಯೇ ಅವರಲ್ಲಿ ಲೈಂಗಿಕ ಬಯಕೆಯ ಜೊತೆಗೆ ಲೈಂಗಿಕ ಶಕ್ತಿಯೂ ಕಡಿಮೆಯಾಗುತ್ತದೆ. ಇನ್ನು ಕೆಲವರಿಗೆ ವಯಸ್ಸಾದರೂ ಲೈಂಗಿಕ ಬಯಕೆ ಇರುತ್ತದೆ. ಒಂದು ವೇಳೆ ಲೈಂಗಿಕ ಬಯಕೆಗಳು ಕುಗ್ಗಿದ್ದರೆ ಅದಕ್ಕೆ ಕಾರಣಗಳು ಏನು ಅನ್ನೋದನ್ನು ತಿಳಿಯೋಣ. 1. ಕೆಲಸದ ನಡುವೆ ಲೈಂಗಿಕ ಚಟುವಟಿಕೆ ಕಡಿಮೆಯಾಗಿರುತ್ತದೆ. ಹೆಚ್ಚಿನ ದಂಪತಿಗಳು ದಣಿದ ಕೆಲಸದ ವೇಳಾಪಟ್ಟಿಗಳು, ಮನೆಯವರು ಮತ್ತು ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲೇ ಜೀವನ ಕಳೆಯುತ್ತಾರೆ. ಅವರಿಗೆ ತಮಗಾಗಿ ಸಮಯ ಇರುವುದಿಲ್ಲ. ದಂಪತಿಗಳು 50 ವರ್ಷವನ್ನು ತಲುಪುವ ಹೊತ್ತಿಗೆ ಅವರಲ್ಲಿ ಹೆಚ್ಚಿನವರು ತಮ್ಮ ಲೈಂಗಿಕ ಚಟುವಟಿಕೆಯನ್ನು ಅರ್ಧದಷ್ಟು ಕಡಿಮೆಗೊಳಿಸುತ್ತಾರೆ. ವಯಸ್ಸಾದ ದಂಪತಿಗಳು ಹಾಸಿಗೆಯಲ್ಲಿ ನಿಜವಾಗಿಯೂ ಏನು ಬಯಸುತ್ತಾರೆ ಮತ್ತು ಎಷ್ಟು ಬಾರಿ ಅವರು ಲೈಂಗಿಕತೆಯನ್ನು ಹೊಂದಿರುತ್ತಾರೆ ಎಂಬುದನ್ನು ತಿಳಿಯೋಣ. 2. ಅಧ್ಯಯನಗಳು ಏನು ಹೇಳುತ್ತವೆ? 40 ವಯಸ್ಸಿನ ಕೊನೆಯಲ್ಲಿ ಅಥವಾ 50 ವಯಸ್ಸಿನ ಆರಂಭವನ್ನು ತಲುಪಿದ ವಿವಾಹಿತ ದಂಪತಿಗಳು 10 ದಿನಗಳಲ್ಲಿ ಒಮ್ಮೆ ಸಂಭೋಗಿಸುವ ಸಾಧ್ಯತೆಯಿದೆ ಎಂದು ಸಂಶೋಧನೆಗಳು ಹೇಳಿವೆ. ಎಲ್ಲಾ ದಂಪತಿಗಳಿಗೆ ಇದು ಒಂದೇ ಆಗಿರುವುದಿಲ್ಲ, ಏಕೆಂದರೆ ಅವರಲ್ಲಿ ಅತ್ಯಂತ ಕಡಿಮೆ ಶೇಕಡಾವಾರು ಜನರು ಸುಮಾರು 50 ವರ್ಷಕ್ಕೆ ಕಾಲಿಟ್ಟ ನಂತರ ಲೈಂಗಿಕತೆಯು ಇನ್ನೂ ಉತ್ತಮವಾಗಿದೆ ಎಂದು ಭಾವಿಸುತ್ತಾರೆ. 3. ವಯಸ್ಸಾದ ದಂಪತಿಗಳು ಲೈಂಗಿಕತೆಯನ್ನು ಬಯಸುತ್ತಾರೆಯೇ? ಅನೇಕ ದಂಪತಿಗಳು ವಯಸ್ಸಾದಾಗ ಲೈಂಗಿಕತೆಯ ಅಗತ್ಯವನ್ನು ಅನುಭವಿಸುವುದಿಲ್ಲ ಎಂದು ವರದಿ ಮಾಡಿದ್ದಾರೆ. ಅವರಿಗೆ ಲೈಂಗಿಕತೆಗಿಂತ ಮದುವೆಯ ಗುಣಮಟ್ಟವು ಮುಖ್ಯವಾಗಿರುತ್ತದೆ. ಆದರೆ ಕೆಲವು ದಂಪತಿಗಳು ಲೈಂಗಿಕತೆಯನ್ನು ಹೆಚ್ಚು ಆನಂದಿಸುತ್ತಾರೆ, ಏಕೆಂದರೆ ಮಹಿಳೆಯರಿಗೆ 50ರ ನಂತರ ಋತುಬಂಧದ ಸಮಸ್ಯೆ ಇರುವುದಿಲ್ಲ, ಹಾಗಾಗಿ ಗರ್ಭಿಣಿಯಾಗುವ ಯಾವುದೇ ಒತ್ತಡವಿರುವುದಿಲ್ಲ. 4. ವಯಸ್ಸಾದಂತೆ ಮಹಿಳೆಯರು ಲೈಂಗಿಕತೆಯಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು ಯಾಕೆ? ಹೆಚ್ಚಿನ ಶೇಕಡಾವಾರು ಜನರು ಆಯಾಸ, ಒತ್ತಡ, ಬಗೆಹರಿಯದ ಘರ್ಷಣೆ ಇತ್ಯಾದಿಗಳಿಂದ ವಯಸ್ಸಾದಂತೆ ತಮ್ಮ ಲೈಂಗಿಕ ಬಯಕೆಯನ್ನು ಕಳೆದುಕೊಳ್ಳುತ್ತಾರೆ. ಮಹಿಳೆಯರು ವಿಶೇಷವಾಗಿ ಋತುಬಂಧದ ಸಮಯದಲ್ಲಿ, ಅಂದರೆ ನಿಮ್ಮ ಋತುಚಕ್ರದ ಅಂತ್ಯವನ್ನು ಸೂಚಿಸುವ ಸಮಯದಲ್ಲಿ ಲೈಂಗಿಕತೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಅನೇಕರು ವಯಸ್ಸಾದಂತೆ ಯೋನಿ ಶುಷ್ಕತೆಯನ್ನು ಅನುಭವಿಸುತ್ತಾರೆ ಮತ್ತು ಇದು ಲೈಂಗಿಕ ಉತ್ಸಾಹದ ನಷ್ಟಕ್ಕೆ ಪ್ರಮುಖ ಕಾರಣವಾಗಿದೆ. 5. ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕೆನ್ನುವ ಒತ್ತಡವಿರುವುದಿಲ್ಲ. ವಯಸ್ಸಾದ ನಂತರ ದಂಪತಿಗಳು ಲೈಂಗಿಕತೆಯನ್ನು ಆನಂದಿಸುತ್ತಾರೆ ಯಾಕೆಂದರೆ ಅವರಿಗೆ ಬೆಡ್ನಲ್ಲಿ ಚೆನ್ನಾಗಿ ಕಾಣಬೇಕು ಅಥವಾ ಚೆನ್ನಾಗಿ ಲೈಂಗಿಕ ಸುಖ ನೀಡಬೇಕೆನ್ನುವ ಒತ್ತಡವಿರುವುದಿಲ್ಲ. ಹಾಗಾಗಿ ಲೈಂಗಿಕತೆಯನ್ನು ಸಂಪೂರ್ಣವಾಗಿ ಆನಂದಿಸಲು ಪ್ರಾರಂಭಿಸುತ್ತಾರೆ. ವಯಸ್ಸಿನೊಂದಿಗೆ ಒಬ್ಬರ ಚಲನಶೀಲತೆ ನಿಧಾನಗೊಳ್ಳುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಲೈಂಗಿಕತೆಯ ವಿಷಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದಿದ್ದರೆ ಅದು ಸಾಮಾನ್ಯ. 6. ಮಕ್ಕಳ ಜವಾಬ್ದಾರಿ ಇರುವುದಿಲ್ಲ. ದಂಪತಿಗಳು ವಯಸ್ಸಾದಾಗ ಮತ್ತು ಅವರ ಮಕ್ಕಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ದಂಪತಿಗಳು ಹೆಚ್ಚಾಗಿ ಲೈಂಗಿಕತೆಯನ್ನು ಆನಂದಿಸಲು ಪ್ರಾರಂಭಿಸುತ್ತಾರೆ, ಏಕೆಂದರೆ ಅವರು ತಮ್ಮ ಮಕ್ಕಳನ್ನು ಬೆಳೆಸುವ ಉದ್ವೇಗ ಮತ್ತು ಒತ್ತಡವನ್ನು ಎದುರಿಸಬೇಕಾಗಿಲ್ಲ.